ಜೀವನನೇ ವಿರೋಧಗಳ ಯೂನಿಟಿ ಆಫ್ ಆಪೋಸಿಟ್ಸ್ ಅಂತ ಹೇಳ್ತೀವಿ. ಆಯ್ಕೆನೇ ಇಲ್ಲದೆ ದೇವರನ್ನ ನೀನು ಒಪ್ಕೊಂಬಿಡು. ಈ ಪ್ರಾಸೆಸ್ನಲ್ಲಿ, ಈ ಒಪ್ಕೊಳ್ಳೋ ಪ್ರಾಸೆಸ್ನಲ್ಲಿ ಎಲ್ಲ ಕಾನ್ಫ್ಲಿಕ್ಟು ಕರ್ಗೋಗುತ್ತೆ. ಕ್ಯಾಟಗರೈಸ್ ಮಾಡಬೇಡ, ವರ್ಗೀಕರಿಸಲೇಬೇಡ. ಈ ಥರ ಮಾಡೋಕ್ಕೆ ತುಂಬ ಎದೆಗಾರಿಕೆ ಬೇಕು. ಜನ ಒಳ್ಳೆಯವರಾಗಿದ್ದಾರೆ, ಆದರೆ ಒಳ್ಳೇದೇನಾಗುತ್ತೆ? ಇವತ್ತು ಒಳ್ಳೆಯವರಾಗಿದ್ದಾರೆ, ನಾಳೆ ಕೆಟ್ಟವರಾಗ್ಬೋದು. ಒಳ್ಳೆಯದು ಕೆಟ್ಟದ್ದಲ್ಲ ಪರಿವರ್ತನೆ. ಈ ಬದಲಾವಣೆ ಯಾವುದೂ ಶಾಶ್ವತವಾದದ್ದನ್ನು ಕೊಡಲ್ಲ. ಯಾವುದೋ ಒಂದು ಸಂಪೂರ್ಣ ಇದೆ. ನಾವು ಆ ಸಂಪೂರ್ಣದ ಕಡೆಗೆ ನೋಡಿದಾಗೆಲ್ಲ ಪರಿಪೂರ್ಣರಾಗ್ತಾ ಇರ್ತೀವಿ. ಒಂದೇ ಒಂದು ನಿನ್ನ ಮತ್ತು ದೇವರ ಮಧ್ಯೆ ಅಂತರ ನೋಡ್ಕೊ. ಅಂತರ ಬರೋದು ಯಾಕೆ? ಅಂತರ ಬಿಟ್ವೀನ್ ಯುವರ್ ಮೈಂಡ್ ಆ್ಯಂಡ್ ಟೈಮ್. ಯುವರ್ ಮೈಂಡ್ ಈಸ್ ಓಲ್ಡ್, ಟೈಮ್ ಈಸ್ ನ್ಯೂ. ಇದೇ ಅಂತರ ನಿನಗೆ ಪರಮಾತ್ಮನಿಗೆ. ಟೈಮ್ ಈಸ್ ಗಾಡ್. ಅದೆಲ್ಲಿ? ಜೀವಂತವಾದ ಈ ಘಳಿಗೆ ದೇವರು. ಜೀವನಕ್ಕಿಂತ ಬೇರೆ ದೇವರಿಲ್ಲ.